ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. 27 ವರ್ಷಗಳ ನಂತರ ಟೀಮ್ ಇಂಡಿಯಾ ಶ್ರೀಲಂಕಾ ವಿರುದ್ಧ ಒಂದು ODI ಸೀರೀಸ್ನ ಸೋಲ್ತಾ ಇದೆ. ಶ್ರೀಲಂಕಾಗೆ ಆ್ಯಕ್ಚುಲಿ ಇದು ವರ್ಲ್ಡ್ ಕಪ್ ಗೆದ್ದಷ್ಟೇ ಖುಷಿಯಾಗಿರುತ್ತೆ. ವರ್ಲ್ಡ್ ಕಪ್ ಗೆದ್ದಿದ್ರು ಅವ್ರು ಇಷ್ಟು ಖುಷಿಯಾಗಿರ್ತಿದ್ರು ಎಲ್ಲೋ ಗೊತ್ತಿರಲಿಲ್ಲ. ನಿನ್ನೆ ಮ್ಯಾಚ್ ಗೆದ್ದಾದ್ಮೇಲೆ ನೋಡಬೇಕಾಗಿತ್ತು ಅವರು ಒಬ್ಬೊಬ್ಬರು ಮುಖದಲ್ಲೂ ಖುಷಿ ಯಾವ ಥರ ಕುಣಿದಾಡ್ತಾ ಇತ್ತು ಅಂತ. 3 ಮ್ಯಾಚಲ್ಲೂ ಶ್ರೀಲಂಕಾದವರು ಡಾಮಿನೇಟ್ ಮಾಡಿದ್ದಾರೆ ಇಂಡಿಯಾ ಮೇಲೆ. ಇಂಡಿಯಾದವರು ಹೀನಾಯವಾಗಿ ಸೋತಿರೋಂಥ ಒಂದು ಸೀರೀಸ್ ಇದು. 100 ರನ್ಗಳ ಮಾರ್ಜಿನಲ್ಲಿ ಸೋತಿರೋವಂಥದ್ದು ಇದು. ಏನೋ 10 ರನ್ಸು 20 ರನ್ಸು ಅಥವಾ ಒಂದು 5 ರನ್ಸು ಅಂದರೆ ಓಕೆ, 50 ರನ್ಸ್ವರೆಗೂ ಓಕೆ. 100 ರನ್ನಿಂದ ಒಂದು ಮ್ಯಾಚ್ನ ಸೋಲ್ತಾರೆ ಇಂಡಿಯಾ ಅಂದರೆ ಅದು ಹೀನಾಯ ಸೋಲಲ್ಲದೆ ಬೇರೆ ಏನೂ ಅಲ್ಲ. ಕಂಪ್ಲೀಟ್ಲಿ ಶ್ರೀಲಂಕನ್ ಸ್ಪಿನ್ನರ್ಸ್ಗೆ ತಲೆಬಾಗಿರೋದು ನಮ್ಮ ಇಂಡಿಯನ್ ಬ್ಯಾಟರ್ಸ್ಗಳು. ರೋಹಿತ್ ಶರ್ಮಾ ನೋಡಿದ್ರೆ ಟಾಪ್ ಆರ್ಡರಲ್ಲಿ T20 ರೇಂಜ್ಗೆ ಇಕ್ತಾ ಇದ್ದಾರೆ ಹಾವಳಿನ. ಸ್ಪಿನ್ನರ್ಸ್ಗೂ ಬಿಡ್ತಿಲ್ಲ, ಫಾಸ್ಟ್ ಬೌಲರ್ಸ್ಗೂ ಬಿಟ್ಟಿಲ್ಲ. ರೋಹಿತ್ ಶರ್ಮಾ ಔಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಬರುವಂಥ ಬ್ಯಾಟರ್ಸ್ಗಳಿಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಬರ್ತಾರೆ ಹೋಗ್ತಾರೆ. ವಿರಾಟ್ ಕೊಹ್ಲಿ ಅಂತರೂ ಇದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಮೂರು ಮ್ಯಾಚಲ್ಲಿ ಒಂದೇ ಸೀರೀಸಲ್ಲಿ LBW ಆಗಿರೋದು ಸ್ಪಿನ್ನರ್ಸ್ಗೆ. ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಇತ್ತೀಚೆಗೆ ಲಾಸ್ಟ್ 2 ವರ್ಷದಿಂದ ಅಂತೂ ಸ್ಪಿನ್ಗೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. IPLನಲ್ಲೂ ಆಯಿತು, ODI ವರ್ಲ್ಡ್ ಕಪ್ನಲ್ಲೂ ಆಯಿತು, ತುಂಬ ಚೆನ್ನಾಗಿ ಸ್ಪಿನ್ನ ಹ್ಯಾಂಡಲ್ ಮಾಡಿದರು. ಈ ಸಲ IPLನಲ್ಲಂತೂ ಫಾಸ್ಟ್ ಬೌಲರ್ಸ್ಗಿಂತ ಸ್ಪಿನ್ನರ್ಸ್ ಮೇಲೇ ಜಾಸ್ತಿ ಸ್ಟ್ರೈಕ್ ರೇಟ್ನ ಇಟ್ಕೊಂಡಿದ್ರು. ಸೊ ಈ ಸೀರೀಸಲ್ಲಿ ವಿರಾಟ್ ಕೊಹ್ಲಿಗೆ ಒಂದು ಆಫ್ ಸೀರೀಸ್ ಅಂತ ಹೇಳ್ಬೋದು. ಆದರೆ ಮಿಕ್ಕಿರೋ ಬ್ಯಾಟರ್ಸ್ಗೆಲ್ಲ ಏನಾಗಿದೆ, ಶ್ರೇಯಸ್ ಅಯ್ಯರ್ ಕೂಡ ಸ್ಪಿನ್ಗೆ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್, KL ರಾಹುಲ್ ಕೂಡ ಅಷ್ಟೇ. ಇವರು ಈ ಥರ ಸೋಲೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದ್ದೇ ಇದೆ. ಇವರು ಮೊದಲನೇ ಮ್ಯಾಚಿಂದನೇ ಪಿಚ್ನ ರೀಡ್ ಮಾಡಿ ಒಂದು ಕರೆಕ್ಟ್ ಪ್ಲೇಯಿಂಗ್ ಲೆವೆನ್ನ ಪಿಕ್ ಮಾಡಿಲ್ಲ. ಇವರು ಎಕ್ಸ್ಟ್ರಾ ಬ್ಯಾಟರ್ ಜೊತೆ ಹೋಗಲೇ ಇಲ್ಲ. ಎಕ್ಸ್ಟ್ರಾ ಸ್ಪಿನ್ನರು ಎಕ್ಸ್ಟ್ರಾ ಬ್ಯಾಟರ್ ಜೊತೆ ಹೋಗಿದ್ದಿದ್ರೆ ಇವತ್ತು ಈ ಥರ ಪರಿಸ್ಥಿತಿ ಇಂಡಿಯಾಗೆ ಬರ್ತಾನೆ ಇರಲಿಲ್ಲ. ಆ ಪಿಚ್ಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ, ಗರ ತಿರುಗುವಂಥ ಪಿಚ್ಗಳು ಹೋಗುವಂಥ. ಅಂಥ ಪಿಚ್ಚಲ್ಲಿ 3 ಜನ ಫಾಸ್ಟ್ ಬೌಲರ್ಸ್ನ ಇಟ್ಕೊಂಡು ಹೋಗ್ತಾರೆ ಟೀಮ್ ಇಂಡಿಯಾದವರು ಅಂದರೆ ಅದು ಏನು ಅಂತಲೇ ಗೊತ್ತಾಗಿಲ್ಲ. ಈ ಪಿಚ್ಚಲ್ಲಿ ನಮಗೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಅವಶ್ಯಕತೆ ಇರಲಿಲ್ಲ. ನಮಗೆ ಒಂದೇ ಒಬ್ಬರು ಫಾಸ್ಟ್ ಬೌಲರ್ ಇದ್ದಿದ್ರೂ ಸಾಕಾಗಿರೋದು. ಅಥವಾ ನಿಮಗೆ ಫಾಸ್ಟ್ ಬೌಲರ್ ಬೇಕಿತ್ತಾ? ಶಿವಮ್ ದುಬೆನ ಇಟ್ಕೊಂಡು ಹರ್ಷದೀಪ್ ಸಿಂಗನ್ನು ಬಿಟ್ಟಿದ್ರೆ ಒಳ್ಳೇದಾಗ್ತಿತ್ತು. ಹರ್ಷದೀಪ್ ಸಿಂಗ್ ಬದಲು ರಿಷಬ್ ಪಂತ್ನ ಹಾಕ್ಕೋಬೋದಾಗಿತ್ತು. ಹಂಗೂ ಒಂದು ನೋಡಿದ್ರೆ ಇನ್ನೂ ಒಬ್ಬರು ಸ್ಪಿನ್ನರ್ಸ್ನ ಆ್ಯಡ್ ಮಾಡ್ಕೋಬೋದಾಗಿತ್ತು. ಶಿವಮ್ ದುಬೆನೂ ಬಿಟ್ಟು ಹರ್ಷದೀಪ್ ಸಿಂಗನ್ನು ಬಿಟ್ಟು ರಿಷಬ್ ಪಂತ್ ಮತ್ತು ರಿಯಾನ್ ಪರಾಗ್ನ ಮೊದಲನೇ ಮ್ಯಾಚಿಂದನೇ ಹಾಕ್ಕೊಂಡು ಬಂದಿತ್ತು ಅಂದರೆ ಇಷ್ಟೊತ್ತಿಗೆ 3 ಮ್ಯಾಚ್ನೂ ನಾವು ಗೆದ್ದಿರ್ಬೋದಾಗಿತ್ತು. ಎಕ್ಸ್ಟ್ರಾ 2 ಬ್ಯಾಟರ್ ಸಿಕ್ಕಂಗಾಗುತ್ತೆ, ಎಕ್ಸ್ಟ್ರಾ ಒಬ್ಬರು ಸ್ಪಿನ್ನರ್ಸ್ ಕೂಡ ಸಿಕ್ಕಂಗಾಗುತ್ತೆ. 4 ಜನ ಸ್ಪಿನ್ನರ್ಸು, ಒಬ್ಬ ಫಾಸ್ಟ್ ಬೌಲರ್ ಆಗಿದ್ದರೆ ಸಾಕಾಗಿರುತ್ತು. ಮೇ ಬಿ ಫಸ್ಟ್ ಮ್ಯಾಚ್ ಒಂದರಲ್ಲಿ ಹರ್ಷದೀಪ್ ಅವಶ್ಯಕತೆ ಇತ್ತು ಅನ್ನೋದು ಬಿಟ್ಟರೆ ಮಿಕ್ಕಿರೋ 2 ಮ್ಯಾಚಲ್ಲೂ ಹರ್ಷದೀಪ್ ಅವಶ್ಯಕತೆ ಇರಲೇ ಇಲ್ಲ. ಸಿರಾಜ್ ಬೈ ಒಬ್ಬರೇ ಇದ್ದಿದ್ರೆ ಸಾಕಾಗಿರೋದು. ನಿನ್ನೆ ಮ್ಯಾಚಲ್ಲಿ ಒಂದಿನ ಸಿರಾಜನ ಹಾಫ್ ಡೇ ಅಂತ ಹೇಳಿದ್ರು ಮಿಕ್ಕಿರೋ 2 ಮ್ಯಾಚಲ್ಲೂ ಎಕಾನಾಮಿಕಲ್ ಆಗೇ ಬೌಲಿಂಗ್ ಮಾಡ್ಯಾರೆ. ಸಖತ್ತಾಗಿ ವಿಕೆಟ್ ಕೂಡ ಎತ್ತಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಸಿರಾಜಣ್ಣ ನಂತರಿಗೆ ಇಲ್ಲಿ ಫಾಸ್ಟ್ ಬೌಲರ್ಗೆ ವಿಕೆಟ್ ಸಿಕ್ಕಿಲ್ಲ ಅಂದರೆ ಇದು ಯಾವ ರೇಂಜ್ಗೆ ಸ್ಪಿನ್ಗೆ ಅಸಿಸ್ಟ್ ಆಗಿದೆ ಪಿಚ್ಚು ಅಂತ. ಹಂಗಂತ ರಿಷಬ್ ಪಂತ್ ಹಾಕೊಂಡ ತಕ್ಷಣ KL ರಾಹುಲ್ ಬಿಡೋ ಅಂಥದ್ದು ಏನಿತ್ತು. ನನಗೆ 3ನೇ ODI ಮ್ಯಾಚಲ್ಲಿ ಪರಮಾಶ್ಚರ್ಯ ಆಗಿದ್ದು ಅದೇ. ರಿಷಬ್ ಪಂತ್ನ ಒಳಗಡೆ ಕರ್ಕೊಂಡು KL ರಾಹುಲ್ನ ಆಚೆಗಡೆ ಇಡೋದು, ಇದು ಯಾವ ಥರ ಪ್ಲೇ ಅಂತ ನನಗಂತೂ ಗೊತ್ತಿಲ್ಲ. ರಿಷಬ್ ಪಂತ್ KL ರಾಹುಲ್ ಒಟ್ಟಿಗೆ ಆಡಬಾರ್ದು ಅಂತ ಏನಾದರೂ ಇದೆಯಾ? ಅವರಿಬ್ರಿಗೂ ಒಬ್ರಿಗೊಬ್ರಿಗೆ ಕಂಡ್ರೆ ಆಗಲ್ವಾ? ಆ ಥರ ಏನಾದರೂ ಇದೆಯಾ? ನನಗಂತೂ ಗೊತ್ತಿಲ್ಲ. KL ರಾಹುಲ್ ಕೈಲಿ ವಿಕೆಟ್ ಕೀಪಿಂಗ್ ಮಾಡಿಸಿ ರಿಷಬ್ ಪಂತ್ನ ಆ್ಯಸ್ ಎ ಬ್ಯಾಟರ್ ಆಗಿ ಯೂಸ್ ಮಾಡ್ಕೊಂಡಿತ್ತು ಅಂದರೆ ಯಾವ ರೇಂಜ್ಗೆ ಇರೋದು. ರಿಷಬ್ ಪಂತ್ ಅಂತೂ ಎಕ್ಸ್ಟ್ರಾರ್ಡಿನರಿ ಪ್ಲೇಯರು. ಸ್ಪಿನ್ಗೆ ಅಡ್ಡಾದಿಡ್ಡಿ ಹೆಂಗೆಂಗೋ ಹೊಡಿತಾರೆ. ಹಂಗಂತ ನಾವು ರಿಷಬ್ ಪಂತ್ ಮೇಲೆ ಹೋಪ್ಸ್ ಕೂಡ ಇಟ್ಕೊಳ್ಳೋಕ್ಕಾಗಲ್ಲ. ರಿಷಬ್ ಪಂತ್ ಆಡೋದೇ ಆ ಥರ, ಅವರು ಆಡಿದ್ರೆ ಆಡ್ತಾರೆ, ಆಡಿಲ್ಲ ಅಂದರೆ ಇಲ್ಲ. ಆದರೆ ಎಕ್ಸ್ಟ್ರಾ ಬ್ಯಾಟರ್ಗಳಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸು ಮೇಲ್ಗಡೆ ಆಡೋರಿಗೆ ಇರ್ತಾ ಇತ್ತು. ವಿರಾಟ್ ಕೊಹ್ಲಿ ಆಯಿತು, ಶ್ರೇಯಸ್ ಅಯ್ಯರ್ ಆಯಿತು, ಗಿಲ್ ಆಯಿತು. ಕೆಳಗಡೆ ಬಂದು ವಾಷಿಂಗ್ಟನ್ ಸುಂದರ್ ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾರೆ. 6 4 ಎಲ್ಲ ಹೊಡಿತಾ ಇದ್ದಾರೆ. ಮೇಲ್ಗಡೆ ಇರೋ ಬ್ಯಾಟರ್ಸ್ಗಳಿಗೆ ಏನಾಗಿದೆ ಗುರು? ಸಿರಾಜಣ್ಣನೇ ಎಷ್ಟೋ ಚೆನ್ನಾಗಿ ಆಡಿದ್ದಾರೆ. 20-25 ಬಾಲ್ಸ್ ಎಲ್ಲ ಆಡಿದ್ದಾರೆ ಈ ಸೀರೀಸಲ್ಲಿ ಸಿರಾಜಣ್ಣ ಡಿಫೆನ್ಸ್ ನೋಡ್ತಿದ್ರೆ ಯಾವ ಥರ ಮಾಡ್ತಾಯಿದ್ರು ಅಂತ. ಟಾಪ್ ಆರ್ಡರ್ಸ್ ಬ್ಯಾಟರ್ಸ್ ಕೂಡ ಆ ರೇಂಜ್ಗೆ ಡಿಫೆನ್ಸ್ ಮಾಡ್ತಾ ಇರಲಿಲ್ಲ. ಆ ರೇಂಜ್ಗೆ ಸಿರಾಜಣ್ಣ ಡಿಫೆಂಡ್ ಮಾಡ್ತಾಯಿದ್ರು ಬಾಲ್ನ. ಈ 11 ವಿಚಾರ ಯಾರ್ದು ಅಂತ ಗೊತ್ತಿಲ್ಲ. ರೋಹಿತ್ ಶರ್ಮನ ಅಥವಾ ಗೌತಮ್ ಗಂಭೀರ ಯಾರ್ದು ಅಂತ ಗೊತ್ತಿಲ್ಲ. ಕರೆಕ್ಟಾಗಿ 11 ಚೂಸ್ ಮಾಡದೇ ಇರೋದೇ ಈ ಸೀರೀಸ್ನ ಸೋಲಿಗೆ ಕಾರಣ ಅಂತ ಹೇಳ್ಬೋದು.